Hi friends, welcome back to my Sindhu Dhwani YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸಿದ್ದೀನಿ. ಏನಕ್ಕೆ ಅಂತಂದರೆ ನಾನು ನನ್ನ ಫ್ರೆಂಡ್ಸಿಗೆ ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿಗೆ ಮಶ್ರೂಮ್ ಗ್ರೇವಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಸುಮಾರು ದಿವಸ ಆಗಿತ್ತು ನಾನು ಅಡುಗೆ ಮಾಡಿ. ಸ್ವಲ್ಪ ಈ ಬ್ಯುಸಿ ಸ್ಕೆಡ್ಯೂಲಿಂದ ನನಗೆ ಟೈಮೇ ಸಿಗ್ತಿರ್ಲಿಲ್ಲ ಅಡುಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಇವತ್ತು ಮಶ್ರೂಮ್ ಗ್ರೇವಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಶ್ರೂಮ್ ಮಟರ್ ಗ್ರೇವಿ ನಾನು ಯೂಟ್ಯೂಬಲ್ಲೆಲ್ಲ ರೆಸಿಪಿ ನೋಡಿಲ್ಲ. ನನಗೇನು ಅನಿಸುತ್ತೋ ಅದನ್ನು ನಾನು ಮಾಡ್ತೀನಿ ಇವಾಗ. ಅಂದರೆ ಸ್ವಲ್ಪ ಕೈಂಡ್ ಆಫ್ ಗ್ರೇವಿಗೆಲ್ಲ ಯಾವ ಥರ ಟೇಸ್ಟ್ ಬರಬೇಕು ಅಂತ ಗೊತ್ತಿರುತ್ತಲ್ಲ, ಅದನ್ನೇ ಯೂಸ್ ಮಾಡ್ತೀನಿ ಇವಾಗ. ರಾತ್ರಿ ಮಲ್ಕೊಳ್ಳೋದು ಆ್ಯಕ್ಚುಲಿ ಹೆವಿ ಲೇಟ್ ಆಯಿತು, 1:30 ಆಯಿತು ಆಲ್ಮೋಸ್ಟ್ ಆಲ್. ಇವಾಗ ಮತ್ತೆ ಬೆಳಗ್ಗೆ ಬೇಗ ಎದ್ದು ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ. 1:30ವರೆಗೂ ಏನು ಮಾಡ್ತಿದ್ದೆ ಅಂತ ಕೇಳ್ಬೋದು ನೀವು. ಇದ್ದೇ ಇದೆಯಲ್ಲ ಯೂಟ್ಯೂಬ್ ಎಡಿಟಿಂಗು, ವೀಡಿಯೋಸ್ ಒಂದು ಎಡಿಟಿಂಗ್ ತುಂಬ ಪೆಂಡಿಂಗ್ ಇತ್ತು ಫ್ರೆಂಡ್ಸ್, ತುಂಬ ಪೆಂಡಿಂಗ್ ಇಟ್ಕೊಂಡಿದ್ದೆ. ಮತ್ತು ಬ್ಯಾಕಪ್ಗೂ ವೀಡಿಯೋ ಬೇಕಲ್ಲ ಅಂತ ಅಂದ್ಬಿಟ್ಟು ನೆನ್ನೆನೇ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿದೆ. ಆ್ಯಂಡ್ ಮೇನ್ ಥಿಂಗ್ ಸ್ಟೋರೇಜ್, ನನ್ನ ಹತ್ರ ಸ್ಟೋರೇಜ್ ಫೋನಲ್ಲಿ ನಿಲ್ತಾ ಇಲ್ಲ. ತುಂಬ ಅಂದರೆ ವೀಡಿಯೋಸ್ HD ಕ್ವಾಲಿಟಿ ಇಲ್ಲ 4K ಕ್ವಾಲಿಟಿ ಇರುತ್ತಲ್ಲ, ಅದಕ್ಕೆ ವೀಡಿಯೋಸ್ ತುಂಬ MBs ಎಳಿತಾ ಇದೆ. ಅದಕ್ಕೇನೆ ನಾನು ನಿನ್ನೆ ರಾತ್ರಿನೇ ವೀಡಿಯೋ ಎಡಿಟಿಂಗ್ ಎಲ್ಲ ಮುಗಿಸಿ ಹಳೆ ವೀಡಿಯೋ ಏನಿದೆಯಲ್ಲ ಅದನ್ನೆಲ್ಲ ಡಿಲೀಟ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ. ಇವಾಗ ವೀಡಿಯೋ ಎಡಿಟಿಂಗ್ ಎಲ್ಲ ಮುಗಿದಿದ್ದೆ, ಅದಕ್ಕೆ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಹೋದ್ರೂ ಟೈಮ್ ಆದರೂ ಪರವಾಗಿಲ್ಲ, ಇವತ್ತು ಬೆಳಗ್ಗೆ ಬೇಗ ಏನಾದರೂ ಮಾಡಲೇಬೇಕು ಅಂತ ಅಂದ್ಕೊಂಡು ಇವಾಗ ಮಶ್ರೂಮ್ ಮಟರ್ ಗ್ರೇವಿ ಆ್ಯಂಡ್ ಸಮ್ ಕೈಂಡ್ ಆಫ್ ರೈಸ್ ಮಾಡ್ತಾಯಿದ್ದೀನಿ. ಗೀ ರೈಸ್ ಥರ ಮಾಡ್ತಾಯಿದ್ದೀನಿ. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಮಶ್ರೂಮ್ ಮಟರ್ ಗ್ರೇವಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಇವಾಗ ನೋಡಿ, ನಾನು 400 ಗ್ರಾಮ್ಸ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಅದನ್ನು ಇವಾಗ ನಾನು ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ, 1 ಸ್ಪೂನ್ ಗರಂ ಮಸಾಲ, ಆಮೇಲೆ ಇದು ಬಿರಿಯಾನಿ ಪೌಡರ್, ಸ್ವಲ್ಪ ಚಿಕನ್ ಮಸಾಲ ಅವ್ರ ಬಿರಿಯಾನಿ ಪೌಡರ್ ಯಾವುದಾದ್ರೂ ಹಾಕ್ಕೋಬೋದು. ಆಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, 1 ಟೇಬಲ್ ಸ್ಪೂನ್ ಉಪ್ಪಿಡೀಲಿ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟೇ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ, ಕೈಯಲ್ಲೇ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಒಂದು 20 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ನೋಡಿ, ಇವಾಗ ನಾನು ರುಬ್ಕೊಳ್ಳೋಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು 4, ಆಮೇಲೆ ಒಂದು 7-8 ಚಿಕ್ಕದು ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ. ಇದನ್ನು ನಾನು ಫುಲ್ ಚಾಪ್ ಸಣ್ಣದಾಗಿ ಮಾಡ್ಕೊಂಡಿಲ್ಲ, ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಇದನ್ನು ಬಾಡಿಸ್ಕೊಂಡು ಬೇಯಿಸ್ಕೋಬೇಕು. ಮತ್ತು ಒಂದು 7-8 ಹಸಿಮೆಣಸಿನ್ಕಾಯಿ, ಆಮೇಲೆ 1 ಬೆಳ್ಳುಳ್ಳಿ. ಇವಾಗ ಇದನ್ನು ನಾನು ಒಗ್ಗರಣೆಗೆ ಹಾಕಿ ಅದನ್ನು ರುಬ್ಕೊಳ್ಳೋಣ ಬನ್ನಿ. ಇವಾಗ ನಾನು ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ರುಬ್ಕೋತೀನಿ. ಬಾಣಲಿಕ್ಕೆ ಆದಮೇಲೆ ನಾನು ಸ್ವಲ್ಪ ಆಯಿಲ್ ಹಾಕೋತೀನಿ. ಆಯಿಲ್ ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಇದಕ್ಕೆ. ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಉರಿಲೇ ಇರಲಿ, ಜಾಸ್ತಿ ಹೇಳಿ ಕೊಟ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ಏನೇನು ಸೌಂಡ್ ಬರುತ್ತೆ ಅಂತಂದರೆ ನೀರು ಹಾರ್ದಂಗೆ ನಾನು ಆಯಿಲ್ ಹಾಕಿದ್ದೀನಿ, ಅದಕ್ಕೆ ಈ ಥರ ಸೌಂಡ್ ಬರುತ್ತೆ. ಫಸ್ಟು ನಾನು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿ. ಇವಾಗ ನಾನು ಈರುಳ್ಳಿ ಮತ್ತು ಟೊಮೆಟೊನ ಹಾಕೋತಾ ಇದ್ದೀನಿ. ಒಂದಷ್ಟೇ ಹಾಕೋತೀನಿ, ಒಂದು 5 ಮಿನಿಟ್ಸ್ ಸ್ವಲ್ಪ ಎಣ್ಣೆಲಿ ಬಾಡೋವರೆಗೂ ಉಟ್ಕೊಳ್ಳಿ. ಇದು ಬೇಕಾದ್ರೆ ನಿಮ್ಗೆ ಸ್ವಲ್ಪ ಕಲರ್ ಬೇಕು ಅಂತಂದರೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ತೀವಿ. ನಾನು ಸ್ವಲ್ಪ ಅರಿಶಿನ ಪುಡಿ ಒಂದು 1/2 ಸ್ಪೂನ್ ಅಷ್ಟು ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಷ್ಟೇ ಫ್ರೆಂಡ್ಸ್ ತೊಗೊಂಡಿದ್ದೀನಿ ನೋಡಿ, ಇಷ್ಟೇ. ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಅಡುಗೆ ಎಲ್ಲ ಸ್ವಲ್ಪ ಚೆನ್ನಾಗೇ ಮಾಡ್ತೀನಿ, ಅಷ್ಟು ಮಾಡೋದಿಲ್ಲ, ಚೆನ್ನಾಗೇ ಮಾಡ್ತೀನಿ. ಬಟ್ ಇದು ಯೂಟ್ಯೂಬ್ ಅಲ್ವಾ, ಯಾರಿಗೂ ಗೊತ್ತಿರಲ್ಲ ನಾನು ಹೇಗೆ ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನೋಡೋಣ ಇವತ್ತು ಹೇಗೆ ಬರುತ್ತೆ ಈ ರೆಸಿಪಿ ಅಂತ. ಆಲ್ರೆಡಿ ಟೈಮ್ ಆಗೋಗಿದೆ ಫ್ರೆಂಡ್ಸ್. ನಮ್ಮ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಮರ್ತ್ಬಿಟ್ಟಿದ್ರು. ನಾನು ಬೆಳಗ್ಗೆ ಹೋಗಿ ಇವಾಗ ತೊಗೊಬಂದೆ, ಅದಕ್ಕೆ ಲೇಟ್ ಆಗಿದೆ, ಅದಕ್ಕೆ ಸ್ವಲ್ಪ ಬೆಳಕು ಕೂಡ ಆಗಿದೆ. ಇವಾಗ ನೋಡಿ ನಾನು ಹೇಗೆ ಹುರ್ಕೋತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಇವಾಗ ಈ ಥರ ಆಗಿದೆ. ಇದನ್ನು ಸ್ವಲ್ಪ 5 to 10 ಮಿನಿಟ್ಸ್ ಬಾಡಲಿ ಚೆನ್ನಾಗಿ. ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋಣ.
ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ, ಆಲ್ರೆಡಿ ಆಫ್ ಮಾಡಿದ್ದೀನಿ, ಏನು ತೊಂದರೆ ಇಲ್ಲ. ಇವಾಗ ನೆಕ್ಸ್ಟ್ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಅದು ಸ್ವಲ್ಪ ಆರಲಿ, ಒಂದು 5 to 10 ಮಿನಿಟ್ಸ್ ಆರಲಿ, ಹಾಗೆ ಮಿಕ್ಸಿಗೆ ಹಾಕೋದು ಬೇಡ, ಮಿಕ್ಸಿ ಕೆಟ್ಟೋಗುತ್ತೆ. ಇವಾಗ ಸ್ವಲ್ಪ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಇವಾಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು 3-4 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಅದಕ್ಕೆ ಪಲಾವ್ ಎಲೆ, ಆಮೇಲೆ ಮಸಾಲೆ ಐಟಮ್ಸ್ ಏನೇನು ಇರುತ್ತಲ್ಲ, ಮರಾಠಿ ಮೊಗ್ಗು, ಆಮೇಲೆ ಅನಾನಸು, ಚಕ್ಕೆ, ಇದನ್ನೆಲ್ಲ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಕ್ಕೆ ಒಂದು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಇದಾದಮೇಲೆ ಹಸಿಮೆಣ್ಸಿನ್ಕಾಯಿ 1-2, ಆಮೇಲೆ ಕರಿಬೇವು 1-2 ಎಲೆ, ಹಸಿ ಬಟಾಣಿ ಸ್ವಲ್ಪ ಹಾಕೋತಾ ಇದ್ದೀನಿ ಅದಕ್ಕೆ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಅದ್ರ ಜೊತೆಗೇ ನಾನು ಏನು ಮಾಡ್ತೀನಿ ಅಂತಂದರೆ 1-2 ಈರುಳ್ಳಿ ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಆಗಬೇಕು, ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಇವಾಗ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಮಶ್ರೂಮ್ ಅಷ್ಟೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ, ಆಲೂ ಇರಲಿ ಅಂತ ಆಲೂ ಮಟರ್ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಏನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ನಲ್ಲ, ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನ, ಅದನ್ನು ಇವಾಗ ರುಬ್ಬಿ ಇಟ್ಕೊಂಡಿದ್ದೆ. ಅದನ್ನ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ ಮಶ್ರೂಮು, ಅದನ್ನು ಆ್ಯಡ್ ಮಾಡ್ಕೊತೀನಿ. ಅಂದರೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು. ಇವಾಗ ಸ್ವಲ್ಪ ಟೈಮ್ ಆ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಮುಚ್ಚಿದ್ದೀನಿ. ಇವಾಗ ನೋಡಿ ಹೇಗೆ ಕುದೀತಾ ಇದೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಆಲ್ ಹಸಿ ವಾಸನೆ ಹೋಗಿರುತ್ತೆ. ಇನ್ನೊಂದು 2 ಮಿನಿಟ್ಸ್ ಹಾಗೆ ಬಿಡಿ, ಚೆನ್ನಾಗಿ ಕುದೀಲಿ. ಅದು ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋ ಥರ ಕುದೀಲಿ. ಇದಾದಮೇಲೆ ನಾವು ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಮಶ್ರೂಮ್ದು, ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಒಂದು 30 ಮಿನಿಟ್ಸ್ ಅಷ್ಟೇ ನಾನು ಮ್ಯಾರಿನೇಟ್ ಮಾಡ್ಕೊಂಡಿದ್ದು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಏನಕ್ಕೆ ಅಂತಂದರೆ ನಾವು ಹಸಿ ಚಿಲ್ಲಿ ಪೌಡರ್ ಅದೆಲ್ಲ ಹಸಿ ಇತ್ತಲ್ಲ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಫ್ರೈ ಆಗೋವರೆಗೂ ಮಾಡ್ಕೊಳ್ಳಬೇಕು. ಏನಾಯಿತು ಗೊತ್ತಾ ಫ್ರೆಂಡ್ಸ್, ಅಡುಗೆ ಮಾಡ್ತಾ ಮಾಡ್ತಾ ಗ್ಯಾಸೇ ಖಾಲಿಯಾಗಿದೆ. ಅಯ್ಯೋ ದೇವ್ರೆ, ಏನಾದರೂ ನಾವು ಒಂದು ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ಅದಕ್ಕೆ ಅಡೆಚಣೆಗಳು ಅಂತನ್ನೋದು ನಿಜ ತುಂಬ ಬರುತ್ತೆ. ನನ್ನ ತಂಗಿ ಪಾಪ ಟಿಫನೇ ತೊಗೊಂಡೋಗಿಲ್ಲ, ಅವಳಿಗೋಸ್ಕರ ನಾನು ಬೇಗ ಎದ್ದು ಮಾಡಿದೆ. ಇಲ್ಲ ಅಂತಂದರೆ ನಾನು ಲೇಟಾಗೇ ಮಾಡ್ತಾಯಿದ್ದೆ, ಅರ್ಧಂಬರ್ಧ ಬೆಂದಿತ್ತು. ಇವಾಗ ಗ್ಯಾಸ್ ಫಿಟ್ ಮಾಡೋಕ್ಕೆ ಹೋಗಿದ್ದಾರೆ. ನಿಜ ನನಗೆ ಒಂಥರ ಇರಿಟೇಷನ್ ಆಗ್ತಿದೆ ಫ್ರೆಂಡ್ಸ್. ನಾನು ಬೆಳಗ್ಗೆ ಎಷ್ಟು ಬೇಗ ಎದ್ದೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಿದ್ದೀನಿ, ಆಲ್ರೆಡಿ ಗ್ಯಾಸೇ ಖಾಲಿ ಆಗಿದೆ. ನೋಡ್ತೀನಿ ಏನು ಉಕ್ತಾನೆ ಇಲ್ವಲ್ಲ, ಕುದಿತಾನೆ ಇಲ್ವಲ್ಲ ಅಂತ ನೋಡಿದ್ರೆ ಗ್ಯಾಸೇ ಆಫ್ ಆಗೋಗಿದೆ. ಇವಾಗ ಗ್ಯಾಸ್ ಆದಮೇಲೆ ಗ್ಯಾಸ್ ಫಿಕ್ಸ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡೋದು. ಇವಾಗ ಗ್ಯಾಸ್ ಫಿಕ್ಸ್ ಮಾಡಿದ್ಮೇಲೆ ನಾನು ಅದನ್ನು ಕುದಿಯೋಕ್ಕಿಟ್ಟೆ. ಸ್ವಲ್ಪ ಹೊತ್ತು 10 ಮಿನಿಟ್ಸ್ ಅದನ್ನು ಮುಚ್ಚಿಬಿಟ್ಟು. ಏನಕ್ಕೆ ಅಂತಂದರೆ ಅದು ಚೆನ್ನಾಗಿ ಬೇಯಬೇಕು. ಅದು ನೋಡಿ ಆಯಿಲೆಲ್ಲ ಎಷ್ಟು ಕ್ಲೀನಾಗಿ ಬಿಟ್ಕೊಂಡಿದೆ ಅಂತ. ಈ ಥರ ಇಫ್ ಇನ್ ಕೇಸ್ ನಿಮ್ಗೆ ಆಯಿಲ್ ಬಿಟ್ಕೋತು ಅಂತಂದರೆ ಅಡುಗೆ ಆಗಿದೆ ಅಂತಲೇ ಅರ್ಥ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಇವಾಗ ಫೈನಲಿ ನಾನು ಮಶ್ರೂಮ್ ಗ್ರೇವಿನ ರೆಡಿ ಮಾಡಿದ್ದೀನಿ. ಹೇಗೋ ಈಗ ಕರೆಂಟ್ ಅಂತೀನಿ, ಗ್ಯಾಸೆಲ್ಲ ಹೋಗಿತ್ತು. ಗ್ಯಾಸೆಲ್ಲ ಫಿಟ್ ಮಾಡಿ ಮತ್ತೆ ಇವಾಗ ಮಶ್ರೂಮ್ ಗ್ರೇವಿ ರೆಡಿ ಮಾಡ್ತೀನಿ. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಯಾವಾಗಲಾದರೂ ನಾವು ಒಂದೇ ಥರ ತಿನ್ನೋಕ್ಕಾಗಲ್ಲ, ನಮಗೆ ಬೇಜಾರಾಗುತ್ತೆ ಅಂತ ಅಂದಾಗ ನಾವು ಈ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು. ನಾನು ನನ್ನ ಫ್ರೆಂಡ್ ಹತ್ರನೂ ಕೇಳಿದೆ ಹೇಗಿತ್ತು ಅಂತ ಅಂದ್ಬಿಟ್ಟು. ಅವ್ರಿಗೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು. ಇವಾಗ ನಾನು ಲಂಚ್ ಪ್ಯಾಕ್ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ಆಲ್ ಟೈಮ್ ಆಯಿತು ಫ್ರೆಂಡ್ಸ್. ಆಲ್ರೆಡಿ ಟೈಮ್ ಆಗ್ತಾನೆ ಇರ್ತೀವಿ. ಅನ್ಸುತ್ತಿದ್ದು ರೈಸು. ಸ್ವಲ್ಪ ಇದಕ್ಕೆ ಮಸಾಲ ಆ್ಯಡ್ ಮಾಡಿದ್ದೀನಿ, ತೋರ್ಸೋಕ್ಕಾಗೋದಿಲ್ಲ ನೋಡಿ. ಇದಕ್ಕೆ ಮಸಾಲ ಆ್ಯಡ್ ಮಾಡಿದ್ದೀನಿ. ಸಾಂಬಾರು ಹಾಕ್ಕೊಬಿಡೋಣ ಅದಕ್ಕೆ. ಇವಾಗ ನೋಡಿ ನಾನು ಟೇಸ್ಟ್ ಮಾಡಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಸುಮ್ಮನೆ ಯೂಟ್ಯೂಬಲ್ಲಿ ಏನೋ ಹೇಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇಲ್ಲ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ನಾನು ಚೆನ್ನಾಗಿಲ್ಲದೆ ಇರೋದು ವೀಡಿಯೋನೇ ಮಾಡೋದಿಲ್ಲ, ಅಪ್ಲೋಡೇ ಮಾಡೋದಿಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ರು. ನೀವು ಅಷ್ಟೇ ನಿಮ್ಗೇನಾದರೂ ಬೇಜಾರಾದಾಗ, ವೆರೈಟಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ನೀವೇ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಎಲ್ರಿಗೂ ಕಷ್ಟ ಆಗ್ಬೋದು ಅಡುಗೆ ಕಲಿಯೋದು, ಆದರೆ ಹೋಗ್ತಾ ಹೋಗ್ತಾ ನೀವೇ ಇಷ್ಟಪಟ್ಟು ಮಾಡ್ತೀರಾ, ಅದು ನಿಮಗೆ ಖುಷಿ ಅಂತ ಅನಿಸುತ್ತೆ. ಇವಾಗ ನಾನು ಟಿಫನೆಲ್ಲ ಮಾಡಿಕೊಂಡು ಆಫೀಸಿಗೆ ಹೊರಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಿಮಗೂ ಏನಾದರೂ ಈ ಥರ ಡಿಫ್ರೆಂಟ್ ವೀಡಿಯೋಸ್ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ಹೇಳಿ, ನಾನು ಮಾಡ್ತೀನಿ. ನನಗೆ ಅಡುಗೆ ಮಾಡೋ ವೀಡಿಯೋ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಪರವಾಗಿಲ್ಲ, ನಾನು ಟ್ರೈ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಬಾಯ್.